ಈ ಜ್ವರ ಬಹಳ ಕಾರಣಗಳಿಂದ ಬರುತ್ತೆ. ಮುಖ್ಯವಾಗಿ ಇನ್ಫೆಕ್ಷನ್ ಅಂತೀವಿ. ಇನ್ಫೆಕ್ಷನ್ ಅಂದ್ರೆ ಸೋಂಕು. ಇದು ಯಾವುದೇ ಕಾರಣದಿಂದ ಆಗಿರ್ಬೋದು, ಅಂದ್ರೆ ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಬೇರೆ ಕ್ರಿಮಿಕೀಟಗಳಿಂದ ಇರ್ಬೋದು. ಅದು ಒಂದು. ಎರಡನೇದು ಡಿಹೈಡ್ರೇಷನ್, ಅಂದ್ರೆ ಮಗುವಿನ ದೇಹದಲ್ಲಿ ನೀರಿನಂಶ ಕಮ್ಮಿ ಆದಾಗ, ಇದು ಬಿಸಿಲು ಜಾಸ್ತಿ ಆದಾಗ, ಸೆಕೆಗಾಲದಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮೂರನೇದು ಯಾವ್ದಾದ್ರು ಲಸಿಕೆ ಅಥವಾ ಚುಚ್ಚುಮದ್ದು ಕೊಟ್ಟಾಗ ನಾವು ಜ್ವರನ ನೋಡ್ಬೋದು ಮಕ್ಕಳಲ್ಲಿ. ನಾಲ್ಕನೇದು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೀವಿ. ಇದರರ್ಥ ಕೆಲವೊಂದು ಕಾಯಿಲೆಗಳಿರುತ್ತೆ, ಅದರಲ್ಲಿ ನಮ್ಮ ದೇಹದ ಕಣಗಳು ನಮ್ಮನ್ನೇ ಅಟ್ಯಾಕ್ ಮಾಡುತ್ತೆ, ನಮ್ ವಿರುದ್ಧನೇ ಹೋರಾಡುತ್ತೆ. SLE ಅಂತ ಒಂದು ಕಾಯಿಲೆ ಇದೆ ಉದಾಹರಣೆಗೆ. ಇಂಥ ಕಾಯಿಲೆಗಳಲ್ಲಿ ಜ್ವರ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಕೊನೆಯದಾಗಿ ಕೆಲವೊಂದು ಮೆಡಿಸಿನ್ ಇರುತ್ತೆ, ಕೆಲವೊಂದು ಚಿಕಿತ್ಸೆ ನಾವು ಕೊಟ್ಟಾಗ, ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ ಆಗ್ಲಿ, ಅದರಿಂದನೂ ಸಹ ಜ್ವರ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ.